ಜ್ಞಾನ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅವರ ಮಾಡಿ ಪೊಲೀಸ್ ಮೌಲ್ಯಗಳು ಏನೇ ಶ್ರೀಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ರೀತಿಯಲ್ಲಿ ಅವ್ರ ದಾಂಡಿಯಲ್ಲಿ ಭಾಷೆಯಲ್ಲೇ ಮಾತಾಡಿ ಎಲ್ಲರಿಗೂ ಹತ್ತಿರ ಆಗಿ ಕೆಆರ್ಪುರ ಕ್ಷೇತ್ರದ ಐಟಿಐ ಸರ್ಕಲ್ ಬಳಿ ದಮನಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ದಿನಾಚರಣೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ದೇವರಾಜ್ ಸೂರ್ಯವಂಶಿ ಪಾಲ್ಗೊಂಡು ಮಾತನಾಡಿದರು. ಭಾರತದ ಪಾಲಿಗೆ ಇವತ್ತು ಮಹತ್ವದ ದಿನ. ಶೋಷಿತರಿಗೆ ಸಮಾನತೆ ಸಿಕ್ಕ ದಿನ. ಬಾಬಾ ಸಾಹೇಬ್ ಅವರ ಕಠಿಣ ಪರಿಶ್ರಮದಿಂದ ಇಡೀ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನ ನೀಡಿದ ದಿನ. ನಮ್ಮ ಹಕ್ಕುಗಳ ಬಗ್ಗೆ ಎಲ್ಲರೂ ಅರಿತುಕೊಳ್ಳಬೇಕಾಗಿದೆ. ಇಂದು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕೆಲಸ ನಿರ್ವಹಿಸಿರುವ ಉದಾಹರಣೆ ಇಲ್ಲ. ಅವರಿಗೆ ನೀಡುತ್ತಿರುವ ಪ್ರತಿಯೊಂದು ಸೌಲಭ್ಯ ಎಲ್ಲ ನಮ್ಮ ಹಣ. ಚುನಾವಣೆಯಲ್ಲಿ ಯಾವುದೇ ಕೆಲಸ ನಿರ್ವಹಿಸದೇ ಇರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತಿರುವುದು ನಾವುಗಳೇ ಎಂದು ತಿಳಿಸಿದರು. ದಮನಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಸಾಮ್ರಾಟ್ ಶೇಖರ್, ಕಾರ್ಯಾಧ್ಯಕ್ಷ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಿ ರವಿಕುಮಾರ್, ಪದಾಧಿಕಾರಿಗಳಾದ ಡಾಕ್ಟರ್ ಸುರೇಶ್, ರಾಮಮೂರ್ತಿ ನಗರ ಅಪ್ಪಿ, ಮಹದೇವಪುರ ಗೋವಿಂದ, ವೆಂಕಟೇಶ್, ತಿಮ್ಮೇಶ್ ಪ್ರಭು, ಯುವ ಮುಖಂಡ ರೋಷನ್, ಸಂಪತ್, ಆಟೋ ಸುರೇಶ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಸ್ವಾಭಿಮಾನ ಮತ್ತು ಅವಕಾಶಗಳ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಸೂಕ್ತವಾದದ್ದು ಅಂದ್ರೆ ಸಂವಿಧಾನ ದಿನಾಚರಣೆ ಅಂದ್ರೆ ಸೂಕ್ತ ಅಂತ ನಮ್ಗೆ ಅನ್ಸುತ್ತೆ. ಕೇಂದ್ರ ಸರ್ಕಾರ ನವೆಂಬರ್ 26ರನ್ನ ಸಂವಿಧಾನ ದಿನಾಚರಣೆಯಾಗಿ ಅನೌನ್ಸ್ ಮಾಡಿದೆ. ಗೊತ್ತಿದೆಯಲ್ಲ ಎಲ್ಲರಿಗೂ. ನವೆಂಬರ್ 26ರನ್ನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಶಾಲಾ ಕಾಲೇಜುಗಳಲ್ಲೂ ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು. ಇದನ್ನ ಗಣರಾಜ್ಯ ಆಗಿ ಆಚರಣೆ ಮಾಡಬೇಕು ಅಂತ ಸಂವಿಧಾನ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡತವನ್ನ ಏನ್ ತಗೊಂಡು ಬಂದು ಆ ಒಂದು ರಚನಾ ಸಮಿತಿಗೆ ಸಮರ್ಪಣೆ ಮಾಡಿದ್ರು. ಅಲ್ಲಿಂದ ಈ 2 ತಿಂಗಳ ಕಾಲ ಜನವರಿ 26ರವರೆಗೆ ಅದ್ರ ಬಗ್ಗೆ ಚರ್ಚೆಗಳು ನಡೆದವು. ಯಾರ್ಯಾರಿಗೆ ಯಾವ್ಯಾವ ಸವಲತ್ತುಗಳಿದೆ, ಯಾವ್ಯಾವ ಸವಲತ್ತುಗಳಿಲ್ಲ ಅನ್ನೋದ್ರ ಬಗ್ಗೆ ಅದೆಲ್ಲ ಪ್ರಶ್ನೋತ್ತರಗಳನ್ನ ಅಂತಿಮಗೊಳಿಸಿ ಈ ಸಂವಿಧಾನದ ಕರಡನ್ನ ಈ ಜನವರಿ 25ನೇ ತಾರೀಕು ಸ್ವೀಕಾರ ಮಾಡಿ ಅಂಗೀಕಾರ ಮಾಡ್ಕೊಂಡು 26ನೇ ದಿನ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ಒಂದು ಸಂವಿಧಾನವನ್ನ ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡ್ವಿ. ಶಾಸನವನ್ನಾಗಿ ಅದನ್ನ ನಾವೇನ್ ಮಾಡಿದ್ವಿ, ಅರ್ಪಣೆ ಮಾಡ್ಕೊಂಡ್ವಿ ನಮಗ್ ನಾವೇ. ಯಾರು ವಿಚಾರವನ್ನು ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನವೆಂಬರ್ ಒಳಗೆ ಎಲ್ಲ ನಮ್ಮ ಸುತ್ತಮುತ್ತಲಿನ ಭಾಗಗಳಲ್ಲಿ
ಸರ್ಕಾರಿ ಶಾಲೆಗಳಿಗೆ ಹೋಗಿ ಸಂವಿಧಾನ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಎಲ್ಲರೂ ಒಮ್ಮತದಿಂದ ಸೇರಿಕೊಂಡು ಅದನ್ನು ಮುನ್ನಡೆಸೋಣ. ಹಾಗೂ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೀನಿ.